ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಮುಖಾಂತರ ನೀವು ಯಾವ ರೀತಿಯಾಗಿ ಮನೆಯಲ್ಲಿ ಕುಳಿತುಕೊಂಡು ಯಾವ ರೀತಿಯಾಗಿ ನೀವು ಈಸಿಯಾಗಿ ಅಮೌಂಟ್ ಎಂಬುದು ಮೊಬೈಲ್ನ ಯೂಸ್ ಮಾಡ್ತಾ ನೀವು ಜಸ್ಟ್ ಈಸಿಯಾಗಿ ಈ ರೀತಿಯಾಗಿ ಸ್ಕ್ರಾಲ್ ಮಾಡ್ತಾ ಜಸ್ಟ್ ಟಾಸ್ಕ್ ಎಂಬುದು ಕಂಪ್ಲೀಟ್ ಮಾಡ್ತಾ ಈಸಿಯಾಗಿ ನೀವು ದುಡ್ಡು ಎಂಬುದು ಗಳಿಸ್ಕೋಬೋದು. ಅದು ಯಾವ ರೀತಿ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಮತ್ತು ಅದೇ ರೀತಿಯಾಗಿ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಜಸ್ಟ್ ಫೋಟೋನ ಸೆಲೆಕ್ಟ್ ಮಾಡಿದ್ರೆ ಸಾಕು ನಿಮಗೆ ಈಸಿಯಾಗಿ ದುಡ್ಡು ಎಂಬುದು ಬರುತ್ತೆ. ಅದು ಯಾವ ರೀತಿ ಅನ್ನೋದನ್ನು ಸಹಿತ ನಾನು ಈ ವಿಡಿಯೋ ಮೂಲಕ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ನಿಮಗೇನಾದರೂ ಇದ್ದರೆ ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಬನ್ನಿ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಪ್ಲಿಕೇಶನ್ ಬಂದುಬಿಟ್ಟು ಪಿಕ್ ಪ್ರೈಸ್ ಅಂತೇಳಿ ನೋಡ್ಬೋದು. ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ನಿಮಗೆ 4.4 ಸ್ಟಾರ್ ರೇಟಿಂಗ್ ಇದೆ ಮತ್ತು 1 ಲ್ಯಾಕ್ ಪ್ಲಸ್ ಡೌನ್ಲೋಡ್ಸ್ತವೆ. ಎಲ್ಲರೂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನಿಮ್ಮ ಜಿಮೇಲ್ ಐಡಿನ ಕೊಟ್ಕೊಂಡು ನೀವು ಇಲ್ಲಿ ಜಸ್ಟ್ 1 ಸೆಕೆಂಡಲ್ಲೇ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಮಾಡ್ಕೊಳ್ಳಿ. ಜಸ್ಟ್ 1 ಸೆಕೆಂಡಲ್ಲೇ ಲಾಗಿನ್ ಆಗ್ತೀರಾ. ಲಾಗಿನ್ ಆದ ನಂತರ ನಿಮ್ಗೆ ಇಲ್ಲಿ ಈ ರೀತಿ ಅಂತ ಒಂದು ಇಂಟರ್ಫೇಸ್ ಬರುವಂಥದ್ದು ನೋಡ್ಬೋದು. ನಿಮ್ಗೆ ಇಲ್ಲಿ ಬಿಟ್ ಲ್ಯಾಬ್ಸ್ ಅಂತಿದೆ ಮತ್ತು ನೋಡ್ಬೋದು ಪಬ್ ಸ್ಕೇಲ್ ಅಂತ ನಿಮ್ಗೆ ಇಲ್ಲಿ ಟಾಸ್ಕ್ ಎಂಬುದು ಕಂಪ್ಲೀಟ್ ಮಾಡೋಕ್ಕೆ ನಿಮಗೆ ಈಸಿಯಾಗಿ ನೋಡ್ಬೋದು. ನಿಮ್ಗೆ ಇಲ್ಲಿ ಪಬ್ ಸ್ಕೇಲ್ ಅಂತ ಟಾಸ್ಕ್ ಎಂಬುದು ಕಂಪ್ಲೀಟ್ ಮಾಡೋ ಅಪ್ಲಿಕೇಶನ್ ಆಗಿರುತ್ತೆ. ಎಲ್ಲರೂ ಪಬ್ ಸ್ಕೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನಿಷಿಯೇಟಿಂಗ್ ಆಗ್ತಿರುತ್ತೆ. ಸ್ವಲ್ಪ ವೇಟ್ ಮಾಡ್ಕೊಳ್ಳಿ ಎಲ್ಲರೂ. ಜಸ್ಟ್ 1 ಮಿನಿಟ್ವರೆಗೂ ವೇಟ್ ಮಾಡ್ಕೊಳ್ಳಿ ಎಲ್ಲರೂ. ಪಬ್ ಸ್ಕೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಈ ರೀತಿ ಅಂತ ಒಂದು ಇಂಟರ್ಫೇಸ್ ಬರುವಂಥದ್ದು ನೋಡ್ಬೋದು. ನಿಮ್ಗೆ ಇಲ್ಲಿ ಅಪ್ಲಿಕೇಶನ್ಗಳು ಸಿಗ್ತಾ ಹೋಗ್ತವೆ. ಅಂದರೆ ನಿಮ್ಗೆ ಇಲ್ಲಿ ರಿಜಿಸ್ಟರ್ ಆ್ಯಂಡ್ ಅರ್ನ್ ಅಂತಿರುತ್ತೆ ಮತ್ತು ಡೌನ್ಲೋಡ್ ಆ್ಯಂಡ್ ಅರ್ನ್ ಅಂತಿರುತ್ತೆ. ಈ ರೀತಿಯಾಗಿ ನಿಮ್ಗೆ ಇಲ್ಲಿ ಕೊಟ್ಟಿರ್ತಾರೆ. ಜಸ್ಟ್ ಫ್ರೀಯಾಗಿ ನೀವು ಇಲ್ಲಿ ಟಾಸ್ಕ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. ನೋಡ್ಬೋದು. ನಾನೀಗ ಸಪೋಸ್ ನೀವೀಗ ಸ್ಟಾಕ್ ಗ್ರೋ ಅಂತಿದೆ. ವ್ಯೂ ಡೀಟೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ 319 ಕಾಯಿನ್ಸ್ ಬೇಕಂದರೆ ಆ ಡೀಟೇಲ್ ಕೊಟ್ಟಿರ್ತಾರೆ. ಏನೇನು ಕೊಟ್ಟಿರ್ತಾರೆ ಅಂತ ನೀವು ಇಲ್ಲೇ ನೋಡ್ಕೊಂಬಿಡಿ. ನೋಡ್ಬೋದು. ವ್ಯೂ ಡೀಟೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ರಿಜಿಸ್ಟರ್ ಮಾಡೋದಿರುತ್ತೆ, KYCನ ಕೊಟ್ಕೊಳೋದಿರುತ್ತೆ, ನೋಡ್ಕೋಬೋದು. ಮತ್ತು ನೋಡ್ಬೋದು ನಿಮ್ಗೆ ಇಲ್ಲಿ ಪಿಜಿಎನ್ ಬ್ಲಾಕ್ಸ್ ಇದೆ ಮತ್ತು ಹೀಗೆ ಹಲವಾರು ರೀತಿಯ ಅಪ್ಲಿಕೇಶನ್ಗಳು ನಿಮ್ಗೆ ಇಲ್ಲಿ ಸಿಗ್ತಾ ಹೋಗ್ತವೆ. ನೋಡ್ಬೋದು. ಈಗ ಟೆಲಿಗ್ರಾಮ್ ಅಂತಿದೆ. ಜಸ್ಟ್ ವ್ಯೂ ಡೀಟೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆ್ಯಪಲ್ಲಿ ಇದ್ದರೆ ಆ್ಯಪ್ನ ಯೂಸ್ ಮಾಡಿದ್ರೆ ಸಾಕು ನಿಮಗೆ ಇಲ್ಲಿ 292 ಕಾಯಿನ್ಸ್ ಎಂಬುದು ಈಸಿಯಾಗಿ ಸಿಗುತ್ತೆ. ಅದೇ ರೀತಿಯಾಗಿ ಮತ್ತೆ ಬ್ಯಾಕ್ ಬನ್ನಿ. ಈ ರೀತಿಯಾಗಿ ಜಸ್ಟ್ ಸ್ಕ್ರಾಲ್ ಮಾಡ್ತಾ ಸ್ವಲ್ಪ ಕೆಳಗಡೆ ಬಂದುಬಿಟ್ರೆ ಸಾಕು ನೀವು ಇಲ್ಲಿ ಈಸಿಯಾಗಿ ಒಳ್ಳೆ ದುಡ್ಡು ಎಂಬುದು ಈಸಿಯಾಗಿ ಕಳಿಸ್ಕೋಬೋದು. ನೋಡ್ಬೋದು. FM ವಾಟ್ಸಪ್ ಇದೆ. ಜಸ್ಟ್ ರಿಜಿಸ್ಟರ್ ಮಾಡಿಕೊಂಡ್ರೆ ಸಾಕು ನಿಮಗೆ ವಾಟ್ಸಪ್ಪಲ್ಲಿ ಈಸಿಯಾಗಿ ದುಡ್ಡು ಎಂಬುದು ಕಳಿಸ್ಕೋಬೋದು. ಈ ರೀತಿಯಾಗಿ ಜಸ್ಟ್ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾನೆ ನೀವು ಇಲ್ಲಿ ಒಳ್ಳೆ ದುಡ್ಡು ಎಂಬುದು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಈಸಿಯಾಗಿ ಕಳಿಸ್ಕೋಬೋದು. ಅದೇ ರೀತಿಯಾಗಿ ಮತ್ತೆ ಬ್ಯಾಕ್ ಬನ್ನಿ. ನಿಮ್ಗೆ ಇಲ್ಲಿ ಬಿಟ್ ಲ್ಯಾಬ್ಸ್ ಅಂತ ಇರುತ್ತೆ. ಅಂದರೆ ನಿಮ್ಗೆ ಇಲ್ಲಿ ಸರ್ವೆಗಳು ಸಿಗ್ತಾ ಹೋಗ್ತವೆ. ನೋಡ್ಬೋದು. ಸರ್ವೆಗಳು ಬರ್ತಾವೆ ಇಲ್ಲ ಅಂತ ನೀವೇ ನೋಡ್ಕೊಂಬಿಡಿ. ನೋಡ್ಬೋದು ನಮಗಿಲ್ಲಿ ಬರ್ತಾ ಇಲ್ಲ ಅಂದರೆ ಪಬ್ಲಿಷರ್ ಇನ್ನೂ ಬಿಟ್ಟಿಲ್ಲ. ಅದಕ್ಕೋಸ್ಕರ ಮತ್ತೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ನೋಡ್ಬೋದು ನಾನು ಯಾವ ರೀತಿಯಾಗಿ ಫೋಟೋನ ಸೆಲೆಕ್ಟ್ ಮಾಡ್ತೀನಿ ಅಂತೇಳಿ. ಮತ್ತು ಅದೇ ಈ ರೀತಿಯಾಗಿ ಕೆಳಗಡೆ ಬಂದುಬಿಟ್ರೆ ನಿಮ್ಗೆ ಇಲ್ಲಿ ಸೂಪರ್ ಆಫರ್ ಅಂತ ಇರುತ್ತೆ ಮತ್ತು ಪ್ಲೇ ಗೇಮ್ಸ್ ಅಂತ ಇರುತ್ತೆ. ಈಗ ಕೆಳಗಡೆ ಬಂದುಬಿಟ್ರೆ ಬೆಸ್ಟ್ ಆಫರ್ಸ್ ಅಂತ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗ್ತವೆ. ಪ್ಲೇ ಟೈಮ್ ಅಂತ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಇನಿಷಿಯೇಟಿಂಗ್ ಆಗುತ್ತೆ. ಎಲ್ಲರೂ ವೇಟ್ ಮಾಡ್ಕೊಳ್ಳಿ. ನೋಡ್ಬೋದು. ಇಲ್ಲಿ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ ಮತ್ತು ಆ್ಯಕ್ಟಿವೇಟ್ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಇಲ್ಲಿ ಗೇಮ್ಸ್ಗಳು ಸಿಗ್ತಾ ಹೋಗ್ತವೆ. ಗೇಮ್ಸ್ನ ಕಂಪ್ಲೀಟ್ ಮಾಡಿಬಿಟ್ಟು ಸಹಿತ ನೀವಿಲ್ಲಿ ಒಳ್ಳೆ ದುಡ್ಡು ಎಂಬುದು ಸಹಿತ ಈಸಿಯಾಗಿ ಕಳಿಸ್ಕೋಬೋದು. ನೋಡಿ, ನಿಮಗೆ ಮೊದಲೇ ಹೇಳಿದಾಗೆ ಪಿಕ್ನ ಸೆಲೆಕ್ಟ್ ಮಾಡಿಬಿಟ್ಟು ಅರ್ನ್ ಮಾಡೋದು ಅಂತ ನಾನು ನಿಮಗೆ ಮೊದಲಿಗೆ ಹೇಳಿದ್ದೆ. ನೋಡ್ಬೋದು. ಇಲ್ಲಿ ನೀವು ಇಲ್ಲಿ ಸರಿಯಾಗಿದ್ದನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಈ ರೀತಿಯಾಗಿ ಕ್ಲಿಕ್ ಮಾಡಿಕೊಂಡ್ರೆ ಸಾಕು. ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಿದೆ. ಎಲ್ಲರೂ ವೇಟ್ ಮಾಡ್ಕೊಳ್ಳಿ, ನಾನು ನಿಮಗೆ ತೋರಿಸ್ತೀನಿ. ನೋಡ್ಬೋದು. ಈಗ ಸೆಲೆಕ್ಟ್ ಕರೆಕ್ಟ್ ಒನ್ ಅಂತ ಜಸ್ಟ್ ಚೂಸ್ ಮಾಡಿಕೊಂಡ್ರೆ ಸಾಕು ನಿಮಗಿಲ್ಲಿ ಕಾಯಿನ್ಸ್ ಎಂಬುದು ಈಸಿಯಾಗಿ ಕಳಿಸ್ಕೋಬೋದು. ಈ ರೀತಿಯಾಗಿ ಜಸ್ಟ್ ನೋಡ್ಬೋದು. ನಂಗೀಗ 1 ಕಾಯಿನ್ಸ್ ಎಂಬುದು ಈಸಿಯಾಗಿ ಬಂತು. ಈ ರೀತಿಯಾಗಿ ಫೋಟೋನ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು ಕ್ಲೈಮ್ ಅಂತ ಬರುತ್ತೆ. ಸ್ವಲ್ಪ ಯಾಡ್ ಹೋಗೋವರೆಗೂ ವೇಟ್ ಮಾಡ್ಕೊಳ್ಳಿ ಎಲ್ಲರೂ. ಯಾಡ್ ಹೋಗೋವರೆಗೂ ವೇಟ್ ಮಾಡಿಕೊಂಡ್ರೆ ಮಾತ್ರ ನಮಗೆ ಇಲ್ಲಿ ಕಾಯಿನ್ಸ್ ಎಂಬುದು ಸಿಗುತ್ತೆ. ಮತ್ತು ಈ ರೀತಿಯಾಗಿ ಜಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊ ಆಪ್ಷನ್ ಎಂಬುದು ಇರುತ್ತೆ. ನೀವು ಜಸ್ಟ್ ಕರೆಕ್ಟ್ ಆಗಿರೋ ಫೋಟೋನ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು ನಿಮಗೆ ರಿವಾರ್ಡ್ ಎಂಬುದು ಈಸಿಯಾಗಿ ಕ್ಲೈಮ್ ಮಾಡ್ಕೋಬೋದಾಗಿದೆ. ಜಸ್ಟ್ ಮತ್ತೆ ಕ್ಲೈಮ್ ಕೂಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಡ್ ನೋಡ್ಕೊಳ್ಳಿ. ನಿಮಗೆ ಕ್ಲೈಮ್ ಎಂಬುದು ಕೂಪನ್ ಎಂಬುದು ಕ್ಲೈಮ್ ಆಗಿರುತ್ತೆ ನಿಮ್ಮ ವ್ಯಾಲೆಟಲ್ಲಿ. ಮತ್ತೆ ಬ್ಯಾಕ್ ಬನ್ನಿ ಎಲ್ಲರೂ. ಇರುತ್ತೆ ಯಾವ್ಯಾವ ರೀತಿಯಾಗಿ ಯಾರು ಎಷ್ಟು ಕಳಿಸಿದ್ದಾರೆ ಅಂತೇಳಿ. ಮತ್ತು ಅದೇ ರೀತಿಯಾಗಿ ಇನ್ವೈಟ್ಗೆ ಬನ್ನಿ. ನೀವು ಇಲ್ಲಿ ಇನ್ವೈಟ್ ಮುಖಾಂತರ ಒಳ್ಳೆ ದುಡ್ಡು ಎಂಬುದು ಸಹಿತ ಈಸಿಯಾಗಿ ಕಳಿಸ್ಕೋಬೋದು. ನೋಡ್ಬೋದು. ನೀವು ಈಸಿಯಾಗಿ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದರೆ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಟ್ವಿಟರ್, ವಾಟ್ಸಪ್ಪಲ್ಲಿ ನಿಮ್ಮ ಲಿಂಕ್ನ ಕಾಪಿ ಮಾಡಿಕೊಂಡು ಜಸ್ಟ್ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಯೂಸ್ ಮಾಡಿಕೊಂಡ್ರೆ ಸಾಕು ಈಸಿಯಾಗಿ ಇನ್ವೈಟ್ ಅರ್ನಿಂಗ್ ಎಂಬುದು ಈಸಿಯಾಗಿ ಪಡ್ಕೋಬೋದಾಗಿದೆ. ಎಲ್ಲರೂ ಅಪ್ಲಿಕೇಶನ್ ಬಗ್ಗೆ ಎಲ್ಲರೂ ತಿಳ್ಕೊಂಡ್ರಲ್ಲ, ಯಾವ ರೀತಿಯಾಗಿ ವಿತ್ಡ್ರಾ ಅಂತ ಹೇಳ್ಬಿಡ್ತೀನಿ. ಎಲ್ಲರೂ ಪ್ರೊಫೈಲ್ ಮೇಲೆ ಬನ್ನಿ. ಮೇಲೆ ಬಂದ ನಂತರ ಈ ರೀತಿ ಅಂತ ಒಂದು ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ಬಂದುಬಿಟ್ರೆ ನಿಮಗೆ ಪೇಮೆಂಟ್ ಅಂತ ಇರುತ್ತೆ. ಪೇಮೆಂಟ್ ಎಂಬುದು ಲಾಕ್ ಆಗಿದೆ. ನೀವು ಅನ್ಲಾಕ್ ಆಗಬೇಕಂದ್ರೆ ಟಾಸ್ಕ್ ಎಂಬುದು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಮಾಡಿದ ನಂತರ ಪೇಮೆಂಟ್ ಎಂಬುದು ಅನ್ಲಾಕ್ ಆಗುತ್ತೆ. ನೀವು ಈಸಿಯಾಗಿ ಪೇಟಿಎಮ್ ಮುಖಾಂತರನಾಗಲಿ ಅಥವಾ UPI ಮುಖಾಂತರನಾಗಲಿ ಈಸಿಯಾಗಿ ಅಮೌಂಟ್ ಎಂಬುದು ವಿತ್ಡ್ರಾ ಮಾಡ್ಕೋಬೋದಾಗಿದೆ ನೀವೆಲ್ಲರೂ. ಹಲೋ,
ಓಕೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.